ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಜ್ಯೋತಿ ಕ್ರಿಯೇಷನ್ಸ್. ನಾವಿವತ್ತು ಟ್ರೆಂಡಿಂಗಲ್ಲಿರೋ ಅನದರ್ ಒನ್ ಫೋಟೋ ಹಾರನ ಮಾಡೋಣ. ನೀಡಲ್, ಓವಲ್ ಶೇಪ್, ಗೋಲ್ಡ್ ಕಲರ್ ಬೀಡ್, ರೌಂಡ್ ಶೇಪ್, ಗೋಲ್ಡ್ ಕಲರ್ ಬೀಡ್, ವೈಟ್ ಕಲರ್ ದಾರ, ವೈಟ್ ಕಲರ್ ಫ್ಯಾಬ್ರಿಕ್ ಫ್ಲವರ್, ಗ್ರೀನ್ ಕಲರ್ ಫ್ಯಾಬ್ರಿಕ್ ಫ್ಲವರ್. ನೀಡಲ್ಗೆ 32 ಇಂಚಸ್ ದಾರನ ಏರಿಸ್ಕೊಳ್ಳಿ. ದಾರದ ಎಂಡಲ್ಲಿ ಈ ರೀತಿ ರಿಂಗ್ ಹಾಕ್ಕೊಂಡು ನಾಟ್ ಹಾಕ್ಕೊಳ್ಳಿ. ಈಗ ಹಾರನ ಹೇಗೆ ಹೊಲಿಯೋದಂತ ನೋಡೋಣ. 3 ಬೀಡ್ಸ್ ಗೋಲ್ಡ್ ಕಲರ್ ಬೀಡ್ನ ಆ್ಯಡ್ ಮಾಡ್ತಿದ್ದೀನಿ. ಫಸ್ಟು ಅದನ್ನ ಎಂಡ್ವರೆಗೂ ತಗೊಬರ್ರಿ. ಈಗ ಗ್ರೀನ್ ಕಲರ್ ಪೆಟಲ್ಸಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹೂನಾರ ಏರ್ಸೋದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ತೋರಿಸ್ತಾ ಇದ್ದೀನಿ ನೋಡ್ರಿ. ಪೆಟಲ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿ ಈ ರೀತಿ 3 ಪೆಟಲ್ಸ್ನ ಹಾಕೋಬೇಕು. ಫ್ಲವರ್ ಶೇಪಿಗೆ ಈ ರೀತಿಯಾಗಿ 3 ಪೆಟಲ್ಸ್ನ ಆ್ಯಡ್ ಮಾಡ್ಕೋಬೇಕು ನೀಡಲ್ಗೆ. ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡಬೇಕು. ಮತ್ತೆ ಗ್ರೀನ್ ಕಲರ್ ಪೆಟಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಇದು 2 ಸ್ಟೆಪ್ ಹಾಕೋಬೇಕು. ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡ್ ಹಾಕಿ ವೈಟ್ ಕಲರ್ ಪೆಟಲ್ನ ಯೂಸ್ ಮಾಡ್ತಿದ್ದೀನಿ. ಇವು ಪೆಟಲ್ಸು 3 ಹಾಕೋಬೇಕು. ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡ್ನ ಯೂಸ್ ಮಾಡ್ತಿದ್ದೀನಿ 3 ಪೆಟಲ್ ಹಾಕಿದ್ಮೇಲೆ. ಈ ರೀತಿಯಾಗಿ ಹಾಕ್ಕೋಬೇಕು. ಮತ್ತೊಂದ್ಸಲಿ ವೈಟ್ ಕಲರ್ ಪೆಟಲ್ಸ್ನ ಆ್ಯಡ್ ಮಾಡ್ಕೊಂಡು ಒಂದು ಗೋಲ್ಡ್ ಬೀಡ್ ಆ್ಯಡ್ ಮಾಡಿರಿ. ಮತ್ತೆ ವೈಟ್ ಕಲರ್ ಪೆಟಲ್ಸ್ನೇ ಹಾಕ್ಕೋಬೇಕು. ಇದು 3 ಸ್ಟೆಪ್ ಹಾಕ್ಕೋಬೇಕು ವೈಟ್ ಕಲರ್ ಪೆಟಲ್ಸು. ಈ ರೀತಿಯಾಗಿ ಕಾಣುತ್ತೆ. 3 ಸ್ಟೆಪ್ ಹಾಕಿದ್ಮೇಲೆ ವೈಟ್ ಪೆಟಲ್ಸ್ನ ಇದನ್ನು ಎಂಡಿಗೆ ಸರಿಸ್ಕೊಳ್ಳಿ. ಈ ಥರ ಈ ರೀತಿಯಾಗಿರುತ್ತೆ ನೋಡಿ ಎಂಡಲ್ಲಿ. ಮತ್ತೆ ಗೋಲ್ಡ್ ಕಲರ್ ಬೀಡನ್ನ ಒಂದು ಹಾಕಿ ಮತ್ತೆ ಓವಲ್ ಶೇಪ್ ಬೀಡು ಈ ಥರ ಉದ್ದ ಇರೋ ಬೀಡನ್ನ ಒಂದು ಹಾಕಿ ಮತ್ತೆ ಗೋಲ್ಡ್ ಕಲರ್ ಬೀಡನ್ನ ಒಂದು ಆ್ಯಡ್ ಮಾಡಬೇಕು. ಈ ರೀತಿಯಾಗಿ ಹಾಕಬೇಕು. ಇದನ್ನು ಹಿಂದೆ ಸರಿಸ್ಕೊಳ್ಳಿ. ಈ ರೀತಿಯಾಗಿ ಕಾಣುತ್ತೆ ನೋಡಿ. ಮತ್ತೆ ಇದೇ ಸ್ಟೆಪ್ನ ಕಂಟಿನ್ಯೂ ಮಾಡಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ಮತ್ತೆ ಗ್ರೀನ್ ಕಲರ್ ಫ್ಯಾಬ್ರಿಕ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಮತ್ತೆ ಗ್ರೀನ್ ಕಲರ್ನೇ ಹಾಕ್ಕೊಂತಿದ್ದೀನಿ. ಗ್ರೀನ್ ಕಲರ್ನ 2 ಸಲ ಹಾಕ್ಕೋಬೇಕು. ಮತ್ತೆ ಗೋಲ್ಡ್ ಕಲರ್ ಬೀಡ್ ಹಾಕಿ ಇಲ್ಲಿ ವೈಟ್ ಫ್ಯಾಬ್ರಿಕ್ನ ಯೂಸ್ ಮಾಡ್ತಿದ್ದೀನಿ. ಈ ವೈಟ್ ಫ್ಯಾಬ್ರಿಕ್ನ 3 ಹಾಕ್ಕೋಬೇಕು. 3 ಹಾಕಿದ್ಮೇಲೆ ಒಂದು ಮಣಿ ಆ್ಯಡ್ ಮಾಡಬೇಕು. ಈ ರೀತಿಯಾಗಿ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಈ ವೈಟ್ ಫ್ಯಾಬ್ರಿಕ್ನ 3 ಸ್ಟೆಪ್ ಹಾಕ್ಕೋಬೇಕು. ವೈಟ್ ಫ್ಯಾಬ್ರಿಕ್ 3 ಸ್ಟೆಪ್ಸ್ ಆದಮೇಲೆ ಈ ರೀತಿಯಾಗಿ ಹಿಂದೆ ಸರಿಸ್ಕೊಳ್ಳಿ. ಮತ್ತೆ ಈಗ ಒಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡೋಣ. ಮತ್ತೆ ಒಂದು ಓವಲ್ ಶೇಪ್ ಬೀಡನ್ನ ಆ್ಯಡ್ ಮಾಡೋಣ. ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡೋಣ. ಮತ್ತೆ ಇದನ್ನು ಹಿಂದೆ ಸರಿಸ್ಕೊಳ್ಳಿ ಈ ಥರ. ಈ 2 ಸ್ಟೆಪ್ ಏನು ಹಾಕಿದ್ದೀವೋ ಅದನ್ನೇ ದಾರದ ಎಂಡ್ವರೆಗೂ ರಿಪೀಟ್ ಮಾಡ್ತಾ ಹೋಗಿ ಫುಲ್ ದಾರ ಎಂಡ್ವರೆಗೂ ಇದೇ ರೀತಿಯಾಗಿ ರಿಪೀಟ್ ಮಾಡಿ.
ವೈಟ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಇದನ್ನು ಟ್ರೈ ಮಾಡಿದ್ದೀನಿ. ಕಲರ್ ಕಾಂಬಿನೇಷನು ನಿಮ್ಮ ಆಪ್ಷನಲ್, ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಆ್ಯಡ್ ಮಾಡಿಕೊಂಡು ಹಾರನ ಹೊಲ್ಕೊಳ್ಳಿ. ನಾನಿಲ್ಲಿ ಗೋಲ್ಡ್ ಕಲರ್ ಬೀಡನ್ನ ಯೂಸ್ ಮಾಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಪ್ಲಾಸ್ಟಿಕ್ ಬೀಡ್ ವೈಟ್ ಕಲರ್ದು, ಅದನ್ನು ಯೂಸ್ ಮಾಡ್ಬೋದು. ದಾರದ ಎಂಡ್ವರೆಗೂ ಈ ರೀತಿಯಾಗಿ ಹಾಕ್ಕೊಂಡ್ಮೇಲೆ ಲಾಸ್ಟಲ್ಲಿ 3 ಬೀಡ್ ಆ್ಯಡ್ ಮಾಡಿ ರಿಂಗ್ನ ಆ್ಯಡ್ ಮಾಡ್ಕೋಬೇಕು. ದಾರನ ಕಟ್ ಮಾಡಿ ರಿಂಗ್ನ ಲಾಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬಿಚ್ಚೋಗದೆ ಇರೋ ರೀತಿಯಲ್ಲಿ ನಾಟ್ ಹಾಕ್ಕೊಳ್ಳಿ. ಈ ರೀತಿಯಾಗಿ ಟೈಟಾಗಿ ಹಾಕ್ಕೊಳ್ಳಿ, ಬಿಚ್ಚಬಾರ್ದು. ನೋಡಿ ಹಾರ ಈ ರೀತಿಯಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ಇಲ್ಲಿ ಕುಚ್ಚು ಕಟ್ಕೊಳ್ಳೋಣ. ನೋಡೋಣ, ಇಲ್ಲಿ ನಾನು ಓವೆಲ್ ಶೇಪ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ, ಉದ್ದ ಬೀಡು. ಅವನ್ನ 4 ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಸಿಂಗಲ್ ಲೇಯರ್ ದಾರನೇ ಸಾಕು, ಇದಕ್ಕೆ ಡಬಲ್ ಲೇಯರ್ ಎಲ್ಲ ಬೇಕಾಗಲ್ಲ. ಈ ರೀತಿಯಾಗಿ ಹಾಕ್ಕೊಂಡು ಒಂದು ಗ್ರೀನ್ ಪೆಟಲ್ ಮತ್ತೆ ಒಂದು ವೈಟ್ ಪೆಟಲ್, ಒಂದು ವೈಟ್ ಪೆಟಲ್ ಆಗಿದೆ, ಮತ್ತೆ 2 ವೈಟ್ ಪೆಟಲ್ಸ್ನ ಹಾಕ್ಕೊಳ್ಳಿ. ಮತ್ತೆ ಒಂದು ಗ್ರೀನ್ ಪೆಟಲ್ ಆ್ಯಡ್ ಮಾಡ್ಕೊಳ್ಳಿ. ಎಂಡಲ್ಲಿ ಈ ಥರ ಕಾಣಬೇಕು ಕುಚ್ಚು. ನಮಗೆ ಹಿಂದೆ ಸಸ್ಕೊಳ್ಳಿ ದಾರದ ಹತ್ರ. ಕುಚ್ಚು ಈ ರೀತಿಯಾಗಿ ರೆಡಿ ಆಗುತ್ತೆ. ಈ ಥರದವು 3 ಕುಚ್ಚನ್ನ ರೆಡಿ ಮಾಡ್ಕೊಳ್ಳಿ. ಈ ಥರ 3 ಕುಚ್ಚನ್ನ ರೆಡಿ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣುತ್ತೆ. ಈ ರೀತಿಯಾಗಿ 3 ಕುಚ್ಚನ್ನು ಒಂದು ಹತ್ರ ಸೇರಿಸಿ ಈ ರೀತಿಯಾಗಿ ಗಂಟು ಹಾಕ್ಕೊಳ್ಳಿ. ಈ ರೀತಿಯಾಗಿ ಹಾಕ್ಕೊಳ್ಳಿ. ಕುಚ್ಚನ್ನ ಇಲ್ಲಿ ಕಟ್ಕೊಳ್ಳೋಣ. ಫೈನಲ್ ಆಗಿ ಹಾರ ಈ ರೀತಿಯಾಗಿ ರೆಡಿಯಾಗಿದೆ. ನೋಡಿ ಹಾರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಇದನ್ನು ಫೋಟೋಗೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ರಿಯಲ್ ಫ್ಲವರ್ಸ್ ಥರನೇ ಕಾಣುತ್ತೆ. ನೀವು ಇದನ್ನು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿಯಾದ ಕ್ರಿಯೇಟಿವ್ ಕ್ರಾಫ್ಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಿಮ್ಮ ಜ್ಯೋತಿ ಕ್ರಿಯೇಷನ್ಸ್.